ಈವರೆಗೂ 18 ಹಂತಕರು ಲಾಕ್ ಹಾಕಿದ್ದಾರೆ. ಮತ್ತೋರ್ವನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. A1 ಪವಿತ್ರ ಬಂಧಿತ, A2 ದರ್ಶನ್ ಬಂಧಿತ, A3 ಪವನ್ ಬಂಧಿತ. ಇಲ್ಲಿ ನಾವು ಯಾವುದೇ ಪ್ರಶಸ್ತಿ ಪುರಸ್ಕೃತರ ಹೆಸರು ಹೇಳ್ತಿಲ್ಲ. ಬದಲಿಗೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಕಂಬಿ ಹಿಂದೆ ಬಿದ್ದಿರೋರ ಬಗ್ಗೆ ಹೇಳ್ತಿರೋದು. ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ಭಾರೀ ಕ್ರಿಮಿನಲ್ ರೀತಿ ವರ್ತಿಸುತ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ನೀಡಿ ಬೇಕಾದಷ್ಟು ಕಾಟ ಕೊಟ್ಟು ಹತ್ಯೆಗೈದಿದ್ದಾರೆ ಎಂಬ ಮಾಹಿತಿ ಇದೆ. ಮರ್ಡರ್ ಕೇಸ್ನಲ್ಲಿ 18 ಮಂದಿಯ ಲಾಕ್, ಓರ್ವ ಎಸ್ಕೇಪ್. ಎಲ್ಲಿವರೆಗೆ ಬಂತು ತನಿಖೆ? ಪೊಲೀಸರಿಗೆ ಸಿಕ್ಕಿದೇನು? ಮರ್ಡರ್ ಕೇಸಲ್ಲಿ 19 ಮಂದಿ ಇದ್ದು ಈವರೆಗೆ 18 ಮಂದಿಯನ್ನ ಬಂಧಿಸಲಾಗಿದೆ. ಮತ್ತೋರ್ವ ಎಸ್ಕೇಪ್ ಆಗಿದ್ದು ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮರ್ಡರ್ ಕೇಸ್ ಹಂತಕರು: A1 ಪವಿತ್ರ ಬಂಧಿತ, A2 ದರ್ಶನ್ ಬಂಧಿತ, A3 ಪವನ್ ಬಂಧಿತ, A4 ರಾಘವೇಂದ್ರ ಬಂಧಿತ, A5 ನಂದೀಶ್ ಬಂಧಿತ, A6 ಜಗದೀಶ್ ಅಲಿಯಾಸ್ ಜಗ್ಗ ಚಿತ್ರದುರ್ಗ ಪೊಲೀಸ್ ಕಸ್ಟಡಿಯಲ್ಲಿ, A7 ಅನು ಅಲಿಯಾಸ್ ಅನುಕುಮಾರ್ ಚಿತ್ರದುರ್ಗ ಪೊಲೀಸ್ ಕಸ್ಟಡಿಯಲ್ಲಿ, A8 ರವಿ ಬಂಧಿತ, A9 ರಾಜು ನಾಪತ್ತೆ, A10 ವಿನಯ್ ಬಂಧಿತ, A11 ನಾಗರಾಜು ಬಂಧಿತ, A12 ಲಕ್ಷ್ಮಣ ಬಂಧಿತ, A13 ದೀಪಕ್ ಬಂಧಿತ, A14 ಪ್ರದೋಷ್ ಬಂಧಿತ, A15 ಕಾರ್ತಿಕ್ ಬಂಧಿತ, A16 ಕೇಶವಮೂರ್ತಿ ಬಂಧಿತ, A17 ನಿಖಿಲ್ ನಾಯಕ್ ಬಂಧಿತ, A18 ಪುನೀತ್ ಬಂಧಿತ, A19 ಹೇಮಂತ್ ಬಂಧಿತ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ವಿನಯ್ ಎಂಬಾತನ ಶೆಡ್ನಲ್ಲಿ ಚಿತ್ರಹಿಂಸೆ ನೀಡಿದ್ದಾರೆ. ಅತ್ತ ಸತ್ತಿರುವ ವಿಚಾರ ಗೊತ್ತಾಗ್ತಿದ್ದಂತೆ ಮೃತದೇಹ ಬಿಸಾಡಲು ಪ್ಲಾನ್ ಮಾಡಿ ಸುಮ್ನಹಳ್ಳಿ ರಾಜಕಾಲುವೆಯಲ್ಲಿ ಎಸೆದಿದ್ರು. ಅಲ್ಲಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಬ್ಬೊಬ್ಬರೇ ಆರೋಪಿಗಳು ಲಾಕ್ ಆಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗೆ ಕಾಯ್ತಾ ಇದ್ರು. ಆದ್ರೆ ನಿಜ ಜೀವನದಲ್ಲಿ ರೇಣುಕಾಸ್ವಾಮಿ ಮತ್ತವರ ಕುಟುಂಬಕ್ಕೆ ದರ್ಶನ್ ಅಕ್ಷರಶಃ ಡೆವಿಲ್ ಆಗ್ಬಿಟ್ಟಿದ್ದಾರೆ. ಡಿ ಗ್ಯಾಂಗ್ನ ವರ್ತನೆಯಿಂದ ದರ್ಶನ್ನ ಏವಿಲ್ ಅವತಾರ ದರ್ಶನವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.